ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದಲ್ಲವೇ? ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆಂದು ಹೇಳಿದ್ದನು. ಹಾ, ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಆದಿ ಅನಾದಿ ಕಾಲದಿಂದಲೂ ಈ ಜಡ ಜಗತ್ತನ್ನು ಬೆಳಗುತ್ತಿರುವೆ. ನನ್ನ ಜನ್ಮ ವೃತ್ತಾಂತವನ್ನು ನೀನು ಖಂಡಿತವಾಗಿ ತಿಳಿದಿರಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸ ಪರಮಾತ್ಮ. ಓಂ ಭಾಸ್ಕರ, ಕಾಪಾಡು ತಂದೆಯೇ, ಕಾಪಾಡು. ಸಪ್ತಾಸ್ವರತ ಮಹಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಲಹಗದ ಗೋರಸಂ ದೇಹದಾಪ್ತಿಯೊಳ್ ಮುಳುಗಿಹೇನಾಂ. ಭಾಸ್ಕರ, ಲಹಗದ ಗೋರಸಂ ದೇಹದಾಪ್ತಿಯೊಳ್ ಮುಳುಗಿಹೇನಾಂ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಹೇ ನಿರ್ಭಾಗ್ಯಳನ್ನು! ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದು ತಿಳಿಯದು. ಆದರೆ ನಿನ್ನ ಕಣ್ಗಳಲ್ಲಿನ ಕರುಣಾದ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು
ಮರೆತು ಹೋಗಿದಂತಹ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ಸತ್ಯವಾಗಿಯೂ ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಿಳಿಸಬಲ್ಲೆಯಾ ತಾಯಿ? ಕಂದ, ನಾನು ನಿನ್ನ ಜನ್ಮ ಕೊಟ್ಟ ತಾಯಿಯು. ಹೇ ನಿರ್ಭಾಗ್ಯಳನ್ನ ಕಂತೆ ಎನ್ನುವರು. ಅಂದರೆ ಆ ನನ್ನ ಪರಮವೈರಿಯಾದ ಅರ್ಜುನನ ತಾಯಿ. ಹಾಗಾದರೆ ನೀನು ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಿನ್ನ ಪಾದಾವರಗಳಿಗೆ ನಮಸ್ಕರಿಸುವುದು ತಾಯಿ. ಕಂದ, ಕೀರ್ತಿಶೀಲನಾಗು ಮಗನೇ. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ
ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ನಿನಗೆ ಮಾಡಿದಂತಹ ಅಂತಹ ಪಾಪ ಅಪರಾಧವಾದರೂ ಏನು ಹೇಳುತ್ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೊಂದು ಪ್ರೀತಿ ಮಮತೆ ಮಮಕಾರದಿಂದ ಸಾಕುವ ತಾಯಿ. ಆಗಿರುವಾಗ ಈ ಪ್ರಪಂಚದ ಜನರೆಲ್ಲರೂ ಏ ಸೂತ, ಏ ನೀಚ, ಹೇ ಹೀನ ಕುಲದವನೇ ಎಂದು ನನ್ನನ್ನು ಬಹುವಾಗಿ ಆಳಿಸುತ್ತಿದ್ದಾಗ ಅವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕ ತಾಯಿ ಸುಮ್ಮನಾದೆ. ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವೆನಮ್ಮ, ಪರಮಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ನಿನಗೆ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಅನಿಸಿಕೆ. ನಿನ್ನ ಮಾತುಗಳು ಶೂಲದಂತೆ ಎರೆಯುತ್ತಿರುವ. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಹೇ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಹೇ ನಿನ್ನ ತಾಯಿಯನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ, ಶ್ರೇಷ್ಠಕರವಲ್ಲ. ನಾನು ಹತವಾಗಿ ನಮ್ಮ ನಿನ್ನ ಪಾದ ಸೇವೆಯನ್ನು ಮಾಡುತ್ತ ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಕಂದ, ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ ಲಭಿಸಬೇಕು? ಮಗನೇ, ಆದದ್ದು ಹಾಗೆ ಹೋಯಿತು. ಆ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೊ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಈ ಮಹಾಭಾರತ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಅಮ್ಮ ಕಂದ, ಒಲೆಪಾತಿಗೆಗಿಂತಲೂ ಕಡೆಯಾಗುವುದಿಲ್ಲ ತಾಯಿ. ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಸಬಿಸಿದರೆ ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡುತ್ತಾಯಿ, ಹಿತಬೋಧನೆಯನ್ನು ಮಾಡು. ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ವ ತಾಯಿ? ನೀನು ಕೆಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮಮ ಪ್ರಾಣ ಈ ಪಾಂಡವಮೆಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಬಿಡಮ್ಮ ನಿನ್ನ ವಿಧಿಯನ್ನು. ಚಿಂತಿಸದೆ ಹೇಗಿರಲಿ ಕಂದ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನು ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹೇಗಿರಲಿ ಕಂದ. ಮಗನೇ, ಹೋಗಲಿ ಸಾಲಿನ ಶುದ್ಧ ರಣರಂಗದಿಂದ ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದುದು ದೈವ ಇಚ್ಛೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತವಾಗಿ ಈ ಪ್ರಪಂಚವೇ ನನ್ನನ್ನು ದೂಷಿಸಿ ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಕುಲಹೀನನನ್ನು ಉದ್ಧಾರ ಮಾಡಿ ಸಾಕಿ ಸಲಹಿ ಅಂಗದ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ಆತನು ನನ್ನನ್ನು ನಂಬಿ ಶುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಧರ್ಮವೇ? ಸರ್ವತಃ ಆಗಲಾರದು. ನಾನು ಯುದ್ಧದಲ್ಲಿ ಪರಾಮುಖನಾಗಲಾರೆ. ಕಂದ, ನನ್ನನ್ನು ಕ್ಷಮಿಸುತ್ತಾಯಿ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಶುದ್ಧ ರಣರಂಗದಲ್ಲಿ
ಪಾಂಡವರ ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಕೊಲ್ಲಬೇಡ. ಅಮ್ಮ, ಎಂತಹ ಸ್ವಾರ್ಥ ಮನೋಭಾವನೆ ತಾಯಿ ನಿನ್ನದು. ಆ ಪಾಂಡವರು ನಿನ್ನ ಮಕ್ಕಳು. ಈ ಪಾಪಿಯಾದ ಕರ್ಣನು ನಿನ್ನ ಮಗನಲ್ಲವೇ? ಏಕೆ ಮಾತು ಬರುತ್ತಿಲ್ಲವೇ? ಹೇಳು ತಾಯಿ, ಹೇಳು. ಅಮ್ಮ, ಪಾಂಡವರು ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ನಾನವನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ನೋಡುವುದಿಲ್ಲವೇ? 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ತನ್ನ 77 ಮಣಗದೆಯಿಂದ ಈ ದೇಹವನ್ನು ನುಚ್ಚು ನೂರು ಮಾಡಿದರೂ ನಾನವನ ಮೇಲೆ ಕೈ ಮಾಡುವುದಿಲ್ಲ. ನಿಜವೇ? ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೂ ನಾನು ಎಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಅಮ್ಮ, ಆದರೆ ಪಾರ್ಥ, ಫಲ್ಗುಣ, ಭೀಮತ್ಸು, ಧನಂಜಯ, ಮಧ್ಯಮ ಪಾಂಡವ, ಅರ್ಜುನ ಎಂಬ ದಶನಾಮಗಳನ್ನು ಹೊತ್ತು ದುರಹಂಕಾರದಿಂದ ಮೆರೆಯುತ್ತಿರುವ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾಗುತ್ತಾಯಿ. ಅರ್ಜುನನ ಮೇಲೆ ನಿನಗೆ ಇಷ್ಟು ಕೋಪವೇ ಕಯ್ಯ? ಹೌದು ಅಮ್ಮ, ಹೌದು. ನಾನು ಅರ್ಜುನನ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಕೌರವೇಶ್ವರನು ನೋಡಿ ನೋಡಿ ಸಂತೋಷಪಟ್ಟರೆ ಆಗ ಈ ಕರ್ಣನ ಜನ್ಮ ಸಾರ್ಥಕವಾಗುವುದು ತಾಯಿ. ಹೋಗಲಿ ಬಿಡು ಮಗನೇ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಓರ್ವರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು ಕಟ್ಟ ಕಡೆಯದಾಗಿ ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಅದಕ್ಕಾಗಿ ನೀನು ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಮಗನೇ. ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ನನ್ನದೊಂದು ಕೊನೆ ಮಾತಿರುವುದು. ಅದನ್ನಾದ್ರೂ ನಡೆಸಿಕೊಡ್ತೀಯಾ? ಅಮ್ಮ, ಇದರಿಂದಲಾದರೂ ನನ್ನ ಹೆತ್ತ ತಾಯಿ ಋಣವನ್ನು ತೀರಿಸುವೆನು. ಹೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವಿಯಾ? ಎತ್ತ ತಾಯಿಯ ಮಾತೊಂದನ್ನು ನಡೆಸಿಕೊಡಲಾದಂತಹ ಕಡುಪಾಪಿ ಎಂದು ಭಾವಿಸಿಯಾ ತಾಯಿ ನನ್ನನ್ನ? ಹೇಳು ತಾಯಿ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಮಾಡುವುದಿಲ್ಲವೇ? ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನೋ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನೋ. ಆದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಹೌದು ಅಮ್ಮ. ಇಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜರಾಣೆ ನಿನ್ನೀ ಪಾದ
ನಾಳಿನ ಯುದ್ಧರಂಗದಲ್ಲಿ ನೀ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ ಎಂತಹ ನೀ ಮಹತ್ತನ್ನು ದೊಡ್ಡ ಕೇಳಿಬಿಟ್ಟು ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟು ತಾಯಿ. ಸಿಂಹೋಧನ ಪ್ರಾಣಮಿತ್ರ ದುರ್ಯೋಧನ, ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ಅಷ್ಟದಿಕ್ಪಾಲಕರೇ, ನನ್ನ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ನನ್ನ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ನನ್ನ ವಜ್ರದ ಕವಚವನ್ನೇ ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ಸಭೆಯಲ್ಲಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇದೋ ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಪೌರಸವಿರುವರು ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಆಗಲಿ ಪೌರಸವಿರುವರಿಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವೇಚ್ಛೆದ್ದಂತಾಗಲಿ. ಕಂದ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವಿಲ್ಲಲ್ಲ. ಅಮ್ಮ, ನೀ ಹೆತ್ತ ಮಗನಲ್ಲಿ ನಿನಗೆ ಸಂದೇಹವೇ ತಾಯಿ. ಸಂದೇಹ ಬೇಡ ತಾಯಿ, ಸಂದೇಹ ಬೇಡ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮವಾದಿಗೆ ನಾನ್ ಕಾಲಿಡಲೊಲ್ಲೆ, ಕೊಡುವೆನು ಬಾಧೆಯನು ಬಿಡು ಚಿಂತೆಯನು ಜನನಿ ಸಂದೇಹವ ಬಿಡು ಹನುಮ, ಕರ್ಣನ ಬಾಧೆಯ ಕೇಳಮ್ಮ, ಸಂದೇಹವ ಬಿಡು ಹನುಮ. ನಿಜವೇ ಮಗನೇ? ಹಿಡಿಯುವುದೊಂದೆ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ, ಮುಗಿಲೆ ಹಿಡಿದು ಬರಲೇ, ಈ ತರೆಯ ತಿರುಗು ನಿಲ್ಲಲೇ. ಅಮ್ಮ, ಮುಗಿಲೆ ಹಿಡಿದು ಬರಲೇ, ಈ ತರೆಯ ತಿರುಗು ನಿಲ್ಲಲೇ, ಒಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ಕಂದ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರಲಿ. ಅಮ್ಮ, ಸ್ವಲ್ಪ ನಿಲ್ಲು. ಹೀಗೆ ಬಾ ತಾಯಿ. ಹೆತ್ತ ತಾಯಿಯ ಪ್ರಥಮ ದರ್ಶನವೇನೋ ಎಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಹಿಂದೆ ಎಂದು ತೋರುತ್ತಿದೆ. ನಿನ್ನನ್ನು ಈ ಜನ್ಮದಲ್ಲಿ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ಅಮ್ಮ. ಕಂದ, ಎತ್ತ ತಾಯಿಯ ಪ್ರದರ್ಶನವೇನೋ ಎಂದಾಯಿತು.
ಬಹುಶಃ ಅಂತಿಮ ದರ್ಶನವೂ ಇದೆ ಎಂದೇ ಎಂದು ತೋರುತ್ತಿದೆ. ಪುನಃ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಅಮ್ಮ, ಈ ಕರ್ಣನು ಯಾವಾಗಲೂ ಕೊಟ್ಟವನೇ ಹೊರತು ಎಂದಿಗೂ ಯಾರಿಂದಲೂ ಏನನ್ನು ಕೇಳಿದವನಲ್ಲ. ಆದರೂ ಕಟ್ಟ ಕಡೆಯದಾಗಿ ಎತ್ತ ತಾಯಿ ಆದ ನಿನ್ನಲ್ಲಿ ಒಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ತಾಯಿ? ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ. ನಾನು ಈ ಮಹಾಭಾರತ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ನೀನು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿ ಹೇಳಬೇಡ. ಏಕೆ? ದೈವವಸಾತ್ ಈ ಯುದ್ಧದಲ್ಲೇನಾದೊಂದು ವೇಳೆ ನಾನು ಮಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾಗಲಿ, ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ನನ್ನ ಹೆತ್ತ ತಾಯಿಯು ಬಂದು ಎತ್ತ ತಾಯಿಯು ನನ್ನನ್ನು ಬಿಟ್ಟು ಹೊರಟೇ ಹೋದಳು. ದೈವ ಅನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವೇ ಸರಿ. ಏ ವಿಧಿ, ಈ ಕರ್ಣನಿಗೆ ಕೊಟ್ಟ ಕಷ್ಟವನ್ನು ನೀನು ಬೇರೆ ಯಾರಿಗೂ ಕೊಡಬೇಡ. ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ಇಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ.
ಅರಿತವರ್ಯಾರೋ ಇದು ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ಇದೆಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿ ಗುರುಳಿದವು. ಹೇ ದಯಾಮಯ, ಹೇ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಲಿಲ್ಲ ದೇವ. ಈ ಗಾಂಧಾರಿ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ, ಇನ್ನು ಏನೇನು ಬರೆದಿರುವೆ. ಕಂದ, ನೀನೆ ರಾತ್ರಿ ಎಲ್ಲ ಓದಿದ್ದೇ ಇಲ್ಲದೆ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೇನು. ಹೇ ದಯಾಮಯ, ನನ್ನ ಕಂದನಿಗೆ ಯಾವ ಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಈ ದಿನ ಯುದ್ಧಕ್ಕಾಗಿ ಹೊರಟಿರುವೆನು. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಯುದ್ಧ? ಇದಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ರಣಭೋಗಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಅನುಜ್ಞೆಯನ್ನು ಕೇಳುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವೆಲ್ಲವೂ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಕಂದ, ನನ್ನ ಮಾತನ್ನು ಕೇಳು. ತಾಯಿಯ ಮಾತನ್ನು ನಿರಾಕರಿಸಬೇಡ. ಅಮ್ಮ, ಈ ಅಪೌರುಷವಾದ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರ ಪುತ್ರರನ್ನೆತ್ತ ವೀರ ಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರನಾಗುವುದೇ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸುತ್ತಿರುವನಷ್ಟೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ಈ ತಾಯಿಯ ಮಾತನ್ನು ಕೇಳು ಕಂದ, ನಿರಾಕರಿಸಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು. ಪಾಂಡವರು 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 ಅಮ್ಮ, ಓ ಪಾಂಡವರು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಸದಾ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವು ಮೊದಲೇ ಅಲ್ಲ. ಇಂತಹ ಅಪಮಾನ ನನ್ನ ಪತ್ನಿಯಾದ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಓರ್ವ ದಾಸಿಗಾಗಲಿ ಬಂದಿದ್ದರೆ ನಾನೇನು ಮಾಡುತ್ತಿದ್ದೆನೋ ಬಲ್ಲಯ ತಾಯಿ? ಏನು ಮಾಡುತ್ತಿದ್ದೆ? ಪರಮನ್ನನವನ್ನು ತೀರ್ಥಗೆದು ಸಮಗ್ರ ಪೃಥ್ವಿಯೆದುರಾದರೂ ಲೆಕ್ಕಿಸದೆ ಆದ ಅಪಮಾನಕ್ಕೆ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಧರ್ಮ ಧುರೀಣರಾದ ಆ ಪಾಂಡವರು ಮಾಡಿದ್ದೇನು? ಒಬ್ಬ ಏಡಿಯು ಮಾಡದಂತಹ ತಾಟಸ್ಯ ಭಾವ. ಅದಕ್ಕಾಗಿಯೇ ಆ ಪಾಂಡವರಲ್ಲಿ ನನಗಿಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪಿಗಳು. ಅವರನ್ನು ಸಮೂಲವಾಗಿ ನಿರ್ಮೂಲನ ಮಾಡುವೆನು. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಜ್ಞಾತಿಹಿಂಸೆಗೆ ನನ್ನ ಅಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಚಲಬೇಕೆ ಕುರು ನಂದನ, ನಿನ್ನ ತಲಧಾಬಿರೆ ಕರದಿ ಬಂತ ಬದನ. ಚಲಬೇಕೆ ಕುರು ನಂದನ.
ದುರ್ಯೋಧನ ಅಮ್ಮ ಸಾಹಸದಿಂದ ಸಾಧಿಸದಿರು ವೀರ, ಸಾಹಸದಿಂದ ಸಾಧಿಸದಿರು ವೀರ, ತಲಬೇಕೆ ಕಂದ ತಲಬೇಕೆ ಕುಬರ ತಲಬೇಕೆ ಕುರುನಂದನ ಅಮ್ಮ ಈ ಕಡು ನುಡಿಗಳನ್ನೇ ನುಡಿಯದಿರೋನೆ, ಈ ಕಡು ನುಡಿಗಳನ್ನೇ ನುಡಿಯದಿರೋನೆ, ಸಾಕು ನಿನ್ನ ನೀತಿ ಬೋಧೆ ಕೇಳಲು, ಸಾಕು ನಿನ್ನ ನೀತಿ ಬೋಧೆ ಕೇಳಲು, ಗುರುಪತಿಗೆ ಸಮನಿಹರ ಕರೆಯೊಳಗೆ, ಗುರುಪತಿಗೆ ಸಮನಿಹರ ಕರೆಯೊಳಗೆ, ಭಯವೇಕೆ ಬಿಡು ಮಾತೆಯೇ ಅಮ್ಮ, ಭಯವೇಕೆ ಬಿಡು ಮಾತೆಯೇ, ಈ ಛಲದಂಕ ಮಲ್ಲನ ಛಲವನ್ನು ಹರಿತೋ, ಭಯವೇಕೆ ಬಿಡು ಮಾತೆಯೇ ಅಮ್ಮ. ವರಗಾಂಧಾರ ವಂಶಜನಂದಿನಿ ಅಮ್ಮ, ವರಗಾಂಧಾರ ವಂಶಜನಂದಿನಿ, ಸದಾ ಸುತರ ಪಡೆದ ಮಹಾಜನನೇ, ಸದಾ ಸುತರ ಪಡೆದ ಮಹಾಜನನೇ, ವ್ಯಾಕುಲವೇಕೆ ಪಡದಿರೋ ಚಿಂತೆ ಅಮ್ಮ, ವ್ಯಾಕುಲವೇಕೆ ಪಡದಿರೋ ಚಿಂತೆ, ಇನ್ನ ಛಲದಲ್ಲಿ ಫಲದಲ್ಲಿ ಅನುಮಾನವೇಕೆ ಅಮ್ಮ, ನನ್ನ ಛಲದಲ್ಲಿ ಫಲದಲ್ಲಿ ಅನುಮಾನವೇಕೆ, ಭಯವೇಕೆ ಬಿಡು ಮಾತೆಯೇ ಅಮ್ಮ, ಭಯವೇಕೆ ಬಿಡು ಮಾತೆಯೇ ಅಮ್ಮ. ಮಾತೃವಾಕ್ಯವನ್ನು ತಿರಸ್ಕರಿಸಿದೆ ಎಂಬ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ, ಆ ನನ್ನ ಶತ್ರುವಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ದುರ್ಯೋಧನ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ವೃಕ್ಷವನ್ನು. ಅಮ್ಮ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತ ಕೋಡಿಯಲ್ಲಿ ಕಚ್ಚಿ ಹೋಗುವುದು. ಹೋಗಲಿ, ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈ ಹಿಡಿದು ನಿಲ್ಲುವರು. ನಿಲ್ಲಲಿ, ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳಗೆ ಹೋಗುವುದು. ಮುಳಗೆ ಹೋಗಲಿ. ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ, ಮಾನವ ರೂಪದ ದಾನವ. ಅಶೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಗಿಸಲು ಇದು ನನ್ನ ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ ದುರ್ಯೋಧನ, ಅಮ್ಮ, ನನ್ನೆದುರು ಮೊಣಕಾಲೂರಿ ಕರೆದೆಯಾ ತಾಯಿ? ಕರೆದನು, ಕುಳಿತುಕೋ. ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಕಾಲೋಚಿತವಾದ ಧರ್ಮಕ್ಕೆ ಜಯವಾಗಲೇಬೇಕು, ಜಯವಾಗಲೇಬೇಕು. ಮುಳಗಲಿ ರಣಬೇರೆಗಳು, ಜೇಂಕರಿಸಲಿ ರಣಬೇ ಕಹಳೆಗಳು, ಆರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ.
ಜವದೊಳ್ ವೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಬಾಣು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಬಾಣು ಭಯಂಕರ ಮಹಾರಥಿಕ ಭವು ಪದಾದಿ ಪರಿವೃತ ಮಹಾರಥಿಕ ಭವು ಪದಾದಿ ಪರಿವೃತ ಮಹಾಘೋರ ಭಟ ಸಮರ್ಥ ವಿಜಯ ವಿಜಯ ಅಯಿತ ನಿವಧೈತರು ಶುಭ ದುರ್ಗ ಗಜ ಸಹಿತ ಉದಿತ ಅಯಿತ ನಿವಧೈತರು ಶುಭ ದುರ್ಗ ಗಜ ಸಹಿತ ವಿಭವ ಮುದಿತ ತುಸಿಮ ರೋಷಿ ಕುಲ ಮಹಾವಿನಿಖಿಲ ರುಚಿನ ರೋಜಿ ಕುಲ ಮಹಾವಿನಿಖಿಲ ನೆಪ ಭರಿತ ಕುರು ವಿಷಯ ನೆಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ನೀ ಜವದೊಳ್ ವೀಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ವಿಜಯ ಪರಮ ಅರ್ಜುನ ಅರ್ಜುನ ಇದೇ ಕುರುಕ್ಷೇತ್ರ ರುದ್ರಭೂಮಿ. ಪರಮಾತ್ಮ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿರಿಸಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳನ ಆಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ಇತ್ತ ನೋಡು ಅರ್ಜುನ, ದುರ್ಯೋಧನನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡ ಮಾರುತದಂತೆ ಹುಲ್ಬಣಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೈನ್ಯಾರಚನೆಯನ್ನು ವೀಕ್ಷಿಸುತ್ತಿರುವನು. ಅವನ ಹಿಂದೆಯೇ ಸಿಂಧೂರಾಜನಾದ ಜಯದ್ರಥನ ಬಲಭಾಗದಲ್ಲಿ ಒಂದೇ ವಿಧವಾದ ಚತುರಾಶ್ವ ರಥಗಳ ಮೇಲೆ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಮುಂದೆಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಾಂಭೀರ ಮುಖಮುದ್ರಿಕೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೈನ್ಯಾಧಿಪತಿಯಾದ ಭೀಷ್ಮನು. ನರೆಗೂದಿನಿಂದ ತುಂಬಿರುವ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವನ್ನು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ಅಭಿನಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ, ನಿಮಗೆ ವಂದಿಸೇನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಆಹಾ, ಇದು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ?
ಸಾಡೆನಾ ಜಾರುತ್ತಿದೆ ಗಾಂಡೀವ ಸುಡುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸುಡುತ್ತಿದೆ ಕೈ ಕಾಲು ಮತೀನ ನಾನಾದೆ ಪದವ ತೋರಿಸೋ ಮುನ್ನ ಮತೀನ ನಾನಾದೆ ಪದವ ತೋರಿಸೋ ಮುನ್ನ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಗುರು ಬಾಂಧವರ ಶಿರ ಛೇದಿಸೆನ ಗುರು ಬಾಂಧವರ ಶಿರ ಛೇದಿಸೆನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆನ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಸಮರದಿಸನೆ ಸಾಡೆನ ಸಮರದಿಸನೆ ಸಾಡೆನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ ಬೇಸಿಗೆ ಬೇಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ನಾವು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನಮ್ಮ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲಿಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತರೆಂಬುದನ್ನು ನೀನು ಬಲ್ಲೆಯಾ ರಾಜ್ಯದ ಮೇಲಿನ ಆಸೆಯಿಂದ ಇವರೆಲ್ಲರನ್ನು ಒದಿಸಲು ನನ್ನದಾಗದು ಮೂರು ಲೋಕದ ಸಾರ್ವಭೌಮ ಪದವಿಗೋಸ್ಕರ ನಾನು ಈ ಜ್ಞಾತಿಯುಗದೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ಕೃಷ್ಣ ರಥವನ್ನು ನನಗೆ ಈ ಯುದ್ಧವು ಬೇಡ ರಥವನ್ನು ತಿರುಗಿಸು ಮಿತ್ರ ಅರ್ಜುನ ಕುತತ್ವ ಕಸ್ಮಲವಿದಂ ಕುತತ್ವ ಕಸ್ಮಲವಿದೋ ವಿಷಮೇ ಸಮವಶ್ವಿತಂ ಅನಾರ್ಯ ದುರ್ಜಮ ಮಮ ಕೀರ್ತಿ ಪರಮರ್ಜುನ ಅರ್ಜುನ 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 ಈ ವಿಷಮಾನ ಸರದಲ್ಲಿ ಇಂಥ ಕಲ್ಮಸ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದೆಯನ್ನೇನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರನ್ನು ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಸೃಜನವದೆಯು ನಮಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು.
ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಅರ್ಜುನ, ಈ ಹಿಂದೆ ನಾನು ನೀನು ಭೀಷ್ಮ ದ್ರೋಣಾದಿಗಳು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆದುದರಿಂದ ನೀನು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿದ್ದರೆ ತನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶ್ವೇತಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗಿರುವವು. ಆದರೂ ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಪರಮಾತ್ಮ. ಅರ್ಜುನ, ಅಸ್ಥಿರಂ ಅಸ್ಥಿರಂ ದೇಹಿ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಸೌಖ್ಯ ಮಾನವ ಧರ್ಮ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಅರ್ಜುನ, ಪರಮಾತ್ಮ, ಸಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಯೂ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ವಿಮುಖನಾದರೆ ಸ್ವಧರ್ಮ ಪಾಲನೆಯನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆ ನೆನೆಸುವೆ. ನಿನ್ನಂಥ ಸಂಭಾವತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರಕರವಾದದ್ದು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಯುಗದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ಸೂಚಿಸು ಪರಮಾತ್ಮ. ಅರ್ಜುನ, ಕರ್ಮವು ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸುವುದೇ ಮಾನವನ ಕರ್ತವ್ಯ. ಆದುದರಿಂದ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯ ವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತುವ ನೀನು ಯಾರು? ಕರ್ಮಯೋಗಿ. ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಅಧರ್ಮವು ಉದ್ಧಾರವಾಗುವುದೋ, ಧರ್ಮ ಪತನವಾಗುವುದೋ, ಆಗ ಈ ಭೂಮಿಯಲ್ಲಿ ನಾನು ಜನಿಸುವೆನು. ದುರ್ಜನರ ನಾಶ, ಶಿಷ್ಟರ ಪಾಲನೆ, ದುಷ್ಟರ ನಾಶ, ಇದೇ ನನ್ನ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿಯು. ವಿಶ್ವ ದರಿದ್ರೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಂಬವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಯು ಅದರ ಒಂದು ಅಲ್ಪದಿಂದ ಈ ಸೃಷ್ಟಿ ಸ್ಥಿತಿಗಳು ನಡೆಯುತ್ತಿರುವು. ಅರ್ಜುನ,
ನನ್ನ ವಿಭೂತ್ಗಳು ಅಗಣ್ಯ, ಅಮೋದ, ಅಬೋಧ, ಅನಂತ, ಅಬೋಧ. ಪರಮಾತ್ಮ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು, ಕಾಲ ಸ್ವರೂಪನು ನಾನು. ನೀನು ನಿಮಿಷ ಮಾತ್ರಕ್ಕೆ ನನಗೆ ಸಾರಥಿಯಾಗು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಈ ಸಮ್ಮಿಳಿತವಾಗಿರುವ ಈ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಹೃದಯದಲ್ಲಿ, ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಎಂತಹ ಭಯಾನಕ ರೂಪವುದು. ಪರಮಾತ್ಮ, ಎಂಥ ಭಯಾನಕ ರೂಪವು! ಈ ಘೋರ ರೂಪ ಮಾನವ ಚಕ್ಷುಗಳಿಂದ ಈ ಘೋರ ರೂಪವನ್ನು ನೋಡಲಾರೆನು ಪ್ರಭು, ನೋಡಲಾರೆನು. ಕೈ ಕಾಲುಗಳು ಕಂಪಿಸಿದವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧಿನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನಿನ್ನ ಲಲಾಚಿತರಂಜಿತವಾದ ಮಂದಾಸವನ್ನು ತೋರಿಸು. ಭಯವನ್ನು ಬಿಡು ಪ್ರಾಣಸಕ. ನನ್ನ ಚಕ್ರ ಗದಾ ಚಕ್ರ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಲ ಸ್ವರೂಪನು. ನಾನು ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿನ್ನ ನಾಭೆಯು ನಿಶ್ಚಲವಾಗಿ ನಡೆಯುವಂತೆ ನಾನು ಕರುಣಧಾರ ಆಗಿ ನಿಂತಿರುವೆನು. ಯಥಾ ಯಥಾ ಈ ಧರ್ಮ